ಕೆಲವರು ಜಿಮ್ ವರ್ಕೌಟ್ ಶುರು ಮಾಡಬೇಕು ಅಂತಿರೋರು ಜಿಮ್ ಪಾರ್ಟ್ನರ್ಸ್ ನ ಹುಡುಕ್ತಾ ಇರ್ತಾರೆ. ಅವ್ರ ಜೊತೆನೆ ಹೋದ್ರೆ ಚೆನ್ನಾಗಿರುತ್ತೆ, ಕಂಪ್ನಿ ಇರುತ್ತೆ, ನನಗೂ ಮೋಟಿವೇಟ್ ಆಗುತ್ತೆ ಅಂತ. ಇದು ಕಂಪ್ಲೀಟ್ಲಿ ಬ್ಯಾಡ್ ಐಡಿಯಾ ಅಂತ ಹೇಳ್ತೀನಿ. ಬಿಕಾಸ್ ಅವರು ನಿಮ್ ರೀತಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇರ್ತಾರೆ. ಆ ಕನ್ಸಿಸ್ಟೆನ್ಸಿ ಆಗ್ಲಿ, ಅದಕ್ಕೆ ಬೇಕಾಗಿರೋ ಮೈಂಡ್ ಸೆಟ್, ದೃಢ ನಿರ್ಧಾರ ಇರಲ್ಲ. ಯಾವುದೋ ಒಂದು ಆನ್ಲೈನ್ ಟ್ರಾನ್ಸ್ಫಾರ್ಮೇಶನ್ ನೋಡಿ ಅಥವಾ ಯಾವುದೋ ಒಂದು ಫಿಲಮ್ ನೋಡಿ ಮೋಟಿವೇಟೆಡ್ ಆಗಿ ಎಮೋಷನ್ಸ್ ಹೈ ಆಗಿ ಬಂದು ಜಾಯ್ನ್ ಆಗಿರ್ತಾರೆ. ಆ ಎಮೋಷನ್ಸ್, ಆ ಮೋಟಿವೇಶನ್ ಲಾಂಗ್ ಅಲ್ಲಿ ಇರಲ್ಲ. ಮೇ ಬಿ ಒಂದು 5 ದಿನದಿಂದ 2 ವಾರದವರೆಗೂ ಇರ್ಬೋದು ಅಷ್ಟೇ. ಅದು ಡ್ರಾಪ್ ಆದಾಗ ನಿಮ್ಗೂ ಹಾಗೆ ಫೀಲ್ ಆಗಕ್ ಶುರು ಆಗುತ್ತೆ. ನಿಮ್ ಸರ್ಕಲ್ ಅಲ್ಲೇ ಆ ಜಿಮ್ ಪಾರ್ಟ್ನರ್ ನ ಹುಡ್ಕೋ ಬದಲು ಜಿಮ್ ಅಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಫಿಟ್ ಆಗಿರೋನು ಅಥವಾ ತಿಂಗಳು ವರ್ಷದಿಂದ ಎಫರ್ಟ್ಸ್ ಆಗ್ತಿರೋ ಫ್ರೆಂಡ್ ನ ಫೈಂಡ್ ಮಾಡ್ಕೊಳ್ಳಿ. ಅವಾಗ ಅವನ್ ಮೈಂಡ್ ಸೆಟ್ ನಿಮ್ಗೆ ಬರುತ್ತೆ. ಹೊಸದಾಗಿ ಶುರು ಮಾಡಿರೋರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ಜಿಮ್ ಏನಕ್ಕೆ ಇವತ್ತು ವರ್ಕೌಟ್ ಬೇಡ ಅನ್ನೋ ಎಕ್ಸ್ಕ್ಯೂಸಸ್ ನ ಹುಡುಕ್ತಾ ಇರ್ತಾರೆ. ಅದೇ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರೋರು ಹೆಂಗೆ ಅದಕ್ಕೆ ಟೈಮ್ ಮಾಡ್ಕೊಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಇವತ್ತೇ ಹಬ್ಬ ಇತ್ತು, ಹೊಸದಾಗಿ ಶುರು ಮಾಡಿರೋರು ಏನ್ ಮಾಡ್ತಾರೆ, ಇವತ್ತು ಹಬ್ಬ, ಮನೇಲಿ ರುಚಿ ರುಚಿಯಾಗಿ ತಿಂಡಿ ಎಲ್ಲ ಮಾಡ್ತಾ ಇದಾರೆ, ಡಯಟ್ ಬ್ರೇಕ್ ಆಗುತ್ತೆ ಹೆಂಗಿದ್ರು, ಸೊ ವರ್ಕೌಟ್ ಬೇಡ ಅಂತ ಯೋಚನೆ ಮಾಡ್ತಾರೆ. ಕಾಲ್ ಮಾಡಿ ನೀವು ಆ ಫ್ರೆಂಡ್ ನ ನೀವು ಕೇಳ್ತಾರೆ, ಬಾರ ವರ್ಕೌಟ್ ಹೋಗೋದ ಅಂತ. ಅವ್ನ ಆ ಎಕ್ಸ್ಕ್ಯೂಸ್ ಕೊಟ್ಟ ತಕ್ಷಣ ನೀವು ಜಿಮ್ ನ ಡ್ರಾಪ್ ಮಾಡ್ಬಿಡ್ತೀರಾ ಇವತ್ತು ಬೇಡ ಅನ್ಬಿಟ್ಟು. ಅದೇ ನಾನು ಹೆಂಗ್ ಯೋಚನೆ ಮಾಡಿದೆ, ಹೆಂಗಿದ್ರು ಕುರುಕ್ಲು ತಿಂಡಿ ತಿಂತೀನಿ ಹಬ್ಬದ ಊಟ. ಸೊ ವರ್ಕೌಟ್ ಮಾಡೋದ್ರಿಂದ ಆ ಕುರುಕ್ಲು ತಿಂಡಿಯಿಂದ ಆಗೋ ಫ್ಯಾಟ್ ಗೈನು ಸ್ಟಾಪ್ ಆಗುತ್ತೆ, ಅಟ್ಲೀಸ್ಟ್ ಕಡಿಮೆ ಆಗುತ್ತೆ. ಹೀಗೆ ಯೋಚನೆ ಮಾಡೋದ್ರಿಂದ ಫಿಟ್ ಆಗ್ತೀರಾ. ಯು ಆರ್ ಆವರೇಜ್ ಆಫ್ 5 ಪೀಪಲ್ ಯು ಹ್ಯಾಂಗ್ ಔಟ್ ವಿತ್ ಅಂತಾರೆ. ಪ್ರತಿ ವಿಷಯದಲ್ಲೂ ಅಷ್ಟೇ, ನೀವು ದುಡ್ಡು ಮಾಡ್ಬೇಕು ಅಂತಿದ್ರೆ ದುಡ್ಡು ಮಾಡ್ತಿರೋರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ದುಡ್ಡು ಬಂದ ತಕ್ಷಣ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋದ, ರಿಸ್ಕ್ ಕಡಿಮೆಯಲ್ಲಿರುತ್ತೆ, ಎಲ್ಲೆಲ್ಲಿ ಹಾಕಿದ್ರೆ ಬೆಟರ್ ಅನ್ನೋ ಐಡಿಯಾಸ್ ನಿಮಗ್ ಕೊಡ್ತಾರೆ. ಅದೇ ನೀವು ಖರ್ಚು ಮಾಡೋರ್ ಜೊತೆ ಇದ್ರೆ, ಪಡೋರ್ ಜೊತೆ ಇದ್ರೆ, ಅವ್ರು ಯಾವಾಗ್ಲೂ ದುಡ್ಡು ಬಂದ ತಕ್ಷಣ ಟಿವಿ ತಗೊಳ್ಳೋದ, ಫ್ರಿಜ್ ತಗೊಳ್ಳೋದ, ಮೊಬೈಲ್ ಅಪ್ಡೇಟ್ ಮಾಡೋದ, ಗಾಡಿ ತಗೊಳ್ಳೋದ, ಕಾರ್ ತಗೊಳ್ಳೋದ, ಮನೆ ರಿನೋವೇಟ್ ಮಾಡೋದ ಅಂತ ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವಾಗ ನೀವು ಪೂರಾಗೆ ಉಳ್ಕೊಂತೀರಾ. ಓದೋ ಹುಡುಗರ ಜೊತೆ ಇದ್ರೆ ನೀವು ಓದ್ತೀರಾ, ಪೋಲಿ ಅಲ್ಕೊಂಡಿರೋ ಹುಡುಗರ ಜೊತೆ ಇದ್ರೆ ಪೋಲಿನೂ ಅಲ್ಕೊಂಡಿರ್ತೀರಾ. ಹಾಗೆ ಆಲ್ರೆಡಿ ಫಿಟ್ನೆಸ್ ಅನ್ನೋ ವಿಷಯದಲ್ಲಿ ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿ ಜೊತೆ ನೀವು ಇನ್ವಾಲ್ವ್ ಆದಾಗ ನೀವು ಕೂಡ ಫಿಟ್ ಆಗ್ತೀರಾ ಎಫರ್ಟ್ಲೆಸ್ ಆಗಿ. ಅದ್ ನಿಮ್ಗೆ ಗೊತ್ತಾಗಲ್ಲ. ಕೆಲವೊಂದು ಮೈಂಡ್ ಸೆಟ್ ನ ನಾವು ಅವರಿಂದ ತಗೊಂಡ್ಬಿಡ್ತೀವಿ. ಅಥವಾ ಔಟ್ಸೈಡ್ ಏನಾದ್ರು ಫುಡ್ ತಿನ್ನಕ್ ಹೋದಾಗ, ಟ್ರಿಪ್ಪು ಗಿಪ್ಪು ಅಂತ ಅಂದಾಗ ಅಲ್ಲಿ ಚಾಯ್ಸಸ್ ಎಲ್ಲ ಹೆಲ್ತಿ ಡಿಸಿಷನ್ಸೇ ಆಗಿರುತ್ತೆ. ಪ್ರೋಟೀನ್ ರಿಚ್ ಫುಡ್, ಚಿಕನ್ ಇಲ್ಲ ಅಂದ್ರೆ ಮೊಟ್ಟೆ ಇರುತ್ತೆ ಅಥವಾ ಪನ್ನೀರು, ಈ ರೀತಿ ಚಾಯ್ಸಸ್ ಮಾಡ್ತಾರೆ. ಡ್ರಿಂಕ್ಸ್ ಕುಡಿಬೇಕು ಅಂದಾಗ ಯಾವ್ದು ಬೆಟರ್ ಡ್ರಿಂಕ್ಸು, ಯಾವ್ದು ಕಡಿಮೆ ಕ್ಯಾಲರೀಸು, ಏನು, ಈ ರೀತಿ ಯೋಚನೆ ಮಾಡ್ತಾರೆ. ಅದೇ ಕುಡುಕರು ಇಂಥವ್ರ ಜೊತೆ ಹೋದಾಗ ಇವತ್ತು ಬೇಡ ಬಿಡೋ ಡಯಟ್, ಇವತ್ತೇನೋ ಅದು ಇದು ಅಂದ್ಬಿಟ್ಟು ಯದ್ವಾ ಔಟ್ ಆಫ್ ಟ್ರ್ಯಾಕ್ ಹೋಗ್ತಾರೆ, ಸಿಕ್ಕಿದ್ ಪಕ್ಕಿದ್ದೆಲ್ಲ ತಿಂತಾರೆ. ಸೊ ಈ ವಿಡಿಯೋ ನಿಮ್ಗೆ ಬೆನಿಫಿಟ್ ಆಗಿದ್ರೆ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಇದಕ್ಕಿಂತ ಬೆಟರ್ ಆಪ್ಷನ್ ಏನಪ್ಪಾ ಅಂತ ಅಂದ್ರೆ, ನೀವು ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಜಿಮ್ಗೆ ಹೋಗೋದು. ಯಾರು ಬರ್ಲಿ ಬಿಡ್ಲಿ, ನೀವು ವರ್ಕೌಟ್ ಮಾಡಬೇಕು, ನೀವು ಡಯಟ್ ಮಾಡಬೇಕು ಅಷ್ಟೇ.